ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಮಹಾಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ಈಗ ಮತ್ತೊಂದು ವಿವಾದ ಸೃಷ್ಟಿಯಾಗಿದೆ. 30 ಕೋಟಿ ಮೌಲ್ಯದ ದೇವಸ್ಥಾನದ ಜಾಗದಲ್ಲಿ ಸಾರ್ವಜನಿಕ ರಸ್ತೆ ನಿರ್ಮಾಣ ಮಾಡೋದನ್ನು ವಿರೋಧಿಸಿ ಈಗ ಆರೋಪ ಪ್ರತ್ಯಾರೋಪ ಶುರುವಾಗಿದೆ. ರಸ್ತೆ ನಿರ್ಮಾಣಕ್ಕೆ ಕೋಟ್ಯಾಂತರ ಮೌಲ್ಯದ ದೇವಸ್ಥಾನದ ಜಾಗವನ್ನು ಬಳಸ್ತಿದ್ದಾರೆ ಅನ್ನುವಂಥ ಆರೋಪ. ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಅವರ ನಡೆಗೆ ಪರ ವಿರುದ್ಧದ ಅಭಿಪ್ರಾಯಗಳು, ಚರ್ಚೆಗಳು ಶುರುವಾಗಿದೆ. ಸಾರ್ವಜನಿಕ ರಸ್ತೆಯಾಗಿ ದೇವಸ್ಥಾನದ ಭೂಮಿಯನ್ನು ಬಳಸಲಾಗ್ತಾ ಇದೆ, 3 ಎಕರೆ ಜಾಗವನ್ನ. ಇದಕ್ಕೆ ಕೆಲ ಭಕ್ತಾದಿಗಳು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಲೆ ಬಾಳೋ ಜಾಗದಲ್ಲಿ ರಸ್ತೆಯ ಬದಲು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿ ಟೆಂಡರ್ ಕರೆಯದೆ ಸರ್ವಾಧಿಕಾರಿಯ ರೀತಿಯಲ್ಲಿ ಕಾಮಗಾರಿಗಳಾಗ್ತಾ ಇದೆ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ. ಇದೆಲ್ಲ ಅಕ್ರಮ ಮತ್ತು ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವಂಥ ಆರೋಪ. ಸಾರ್ವಜನಿಕ ರಸ್ತೆಯಾಗಿ ದೇವಸ್ಥಾನದ ಭೂಮಿಯನ್ನು ಬಳಸಿದರೆ ಅದನ್ನ ಮತ್ತೆ ತಡೆಯೋದಕ್ಕಾಗಲ್ಲ, ಜನರ ಓಡಾಟವನ್ನು ತಡೆಯೋದಕ್ಕಾಗಲ್ಲ. ದೇವಸ್ಥಾನದ ಭೂಮಿಯಲ್ಲಿ ಸಾರ್ವಜನಿಕ ರಸ್ತೆ ನಿರ್ಮಿಸೋದು ಸರಿಯಲ್ಲ ಅನ್ನುವಂಥ ಅಭಿಪ್ರಾಯ. ಅಶೋಕ್ ಕುಮಾರ್ ರೈ ಅವರು ಏಕಪಕ್ಷೀಯವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಮತ್ತು ಅಲ್ಲಿನ ಅಧ್ಯಕ್ಷರು ಕೂಡ, ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಕೂಡ ಅಶೋಕ್ ಕುಮಾರ್ ರೈ ಅವರ ಜೊತೆ ಸೇರಿಕೊಂಡು ಇಂಥದನ್ನು ಮಾಡ್ತಿದ್ದಾರೆ ಅನ್ನುವಂಥ ಆರೋಪ. ಈ ಸಾರ್ವಜನಿಕ ರಸ್ತೆಯನ್ನ ಮಹಾಲಿಂಗೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಈಗಾಗಲೇ ಹೇಳಿದ ಹಾಗೆ ಒಂದು ಕಾರಣಿಕದ ಕೆರೆ ಇದೆ. ಪುತ್ತೂರಿಗೆ ಒಂದು ಮುತ್ತಿನ ಪುತ್ತೂರು ಅಂತ ಹೇಳುವ ಹೆಸರು ಬಂದದ್ದೇ ಆ ಕೆರೆಯಿಂದಾಗಿ. ಅಂತಹ ಒಂದು ಪವಿತ್ರ ಕೆರೆಯ ಪಕ್ಕದಲ್ಲೇ ಸಾರ್ವಜನಿಕ ರಸ್ತೆಯನ್ನು ನಿರ್ಮಾಣ ಮಾಡಿ ಅದನ್ನ ಇಡೀ ದೇವಸ್ಥಾನದ ಜಾಗದ ಉದ್ದಕ್ಕೂ ಸಾರ್ವಜನಿಕ ರಸ್ತೆ ಮಾಡುವುದಕ್ಕೆ ನಮ್ಮ ವಿರೋಧ ಯಾಕೆ ಅಂತ ಹೇಳಿದರೆ, ಅದರಲ್ಲಿ ಇರತಕ್ಕಂಥ ಮುಂದಿನ ಗೊಂದಲಗಳು ಏರ್ಪಾಡಾಗಲಿಕ್ಕೆ ಸಾಧ್ಯತೆಗಳಿದೆ. ಸಾರ್ವಜನಿಕ ರಸ್ತೆಯು ದೇವಸ್ಥಾನದ ಪಕ್ಕದಲ್ಲೇ ಹಾದು ಹೋದರೆ ನಾಳೆ ಎಲ್ಲ ರೀತಿಯ ಗೊಂದಲಗಳಿಗೆ, ಅಂದರೆ ಅನ್ಯಮತ ಇರ್ಬೋದು ಅಥವಾ ಬೇರೆ ಇನ್ನೇನೋ ಚಟುವಟಿಕೆಗಳಿರ್ಬೋದು, ಕೆರೆಯ ಪಾವಿತ್ರತೆ ಎಲ್ಲವೂ ಹಾಳಾಗುವಂತಹ ಸಂದರ್ಭ ಬರಬಹುದು ಅಂತ ಹೇಳುವ ಒಂದು ಕಾಳಜಿಯಿಂದ ನಾವು ಇದನ್ನ ಮಾತಾಡ್ತಾ ಇದ್ದೇವೆ. ಇನ್ನೊಂದು, ಈ 24 ಮನೆಗಳಿಗೆ ಏನು ರಸ್ತೆಯ ವಿಚಾರ ಇದೆ ಅದಕ್ಕೆ ನಮ್ಮದು ಖಂಡಿತವಾಗಿ ವಿರೋಧ ಇಲ್ಲ. ಅವರಿಗೆ ನಾವು ಬೆಂಬಲವಾಗೇ ಇದ್ದೇವೆ. ಯಾಕಂತ ಹೇಳಿದ್ರೆ ಅವರಿಗೆ ಮೂಲಭೂತ ಸೌಕರ್ಯವನ್ನು ಕೊಡಬೇಕು. ಪ್ರತಿಯೊಬ್ಬ ಹಿಂದೂವಿಗೂ ಕೂಡ ಮೂಲಭೂತ ಸೌಕರ್ಯ ಕೊಡುವ ವಿಚಾರದಲ್ಲಿ ವಿಶ್ವ ಹಿಂದೂ ಪರಿಷತ್ ಯಾವಾಗಲೂ ಬೆಂಬಲದಲ್ಲೇ ಇರ್ತದೆ. ನಾವು ಯಾವತ್ತು ಅಭಿವೃದ್ಧಿ ಕಾರ್ಯಗಳಿಗೆ, ದೇವಳದ ನಿತ್ಯ ನೈಮಿಕ ಕಾರ್ಯಗಳಿಗೆ 100ಕ್ಕೆ 100 ಅಡ್ಡಿ ಮಾಡುವವರಲ್ಲ. ಯಾಕೆಂತ ಕೇಳಿದರೆ, ನಾವು ನಮ್ಮ ಹಿರಿಯರಿಂದ ನಂಬಿಕೊಂಡು ಬಂದಿರತಕ್ಕಂಥ ಸೀಮಾಧಿಪತಿಯಾಗಿರ್ತಕ್ಕಂಥ ಮಹಾಲಿಂಗೇಶ್ವರನ ಪಾವಿತ್ರ್ಯತೆಗೆ, ಅಲ್ಲಿ ಇರ್ತಕ್ಕಂಥ ಭಕ್ತರ ನಂಬಿಕೆಗಳಿಗೆ ಯಾವಾಗ ಧಕ್ಕೆ ಬರುತ್ತೆ, ಯಾವಾಗ ತೊಂದರೆ ಆಗತ್ತೆ, ಅದರ ವಿರುದ್ಧ ನಾವು ನಿಲ್ಲಬೇಕಾಗಿರ್ತಕ್ಕಂಥದ್ದು, ಅದರ ವಿರುದ್ಧ ನಾವು ಎಚ್ಚರಿಕೆ ಮಾಡಬೇಕು, ಜಾಗೃತ ಮಾಡಬೇಕಾಗಿರ್ತಕ್ಕಂಥ ನಮ್ಮ ಕರ್ತವ್ಯ ಅಂತ ಹೇಳುವಂಥ ದೃಷ್ಟಿಯಿಂದ ಈ ಮನವಿಯನ್ನು ಇವತ್ತು ಕೊಟ್ಟಿದ್ದೇವೆ. ನಮ್ಮ ಆಗ್ರಹಗಳು ಇಷ್ಟೇ. ಇವತ್ತು ಗಣೇಶ್ ಪ್ರಸಾದ್ ಹಿಂದಿನ ಹೋಟೆಲ್ ಅಲ್ಲಿಂದ ಇರತಕ್ಕಂಥ ಸಂದರ್ಭ, ರಸ್ತೆ ನಿರ್ಮಾಣ ಆದಾಗ ಇಲ್ಲಿಯ ಪವಿತ್ರವಾಗಿರ್ತಕ್ಕಂಥ ಮುತ್ತಿನ ಕೆರೆ, ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಕೆರೆ, ಅಲ್ಲಿಯ ಪಾವಿತ್ರ್ಯತೆಗೆ, ಅಲ್ಲಿ ಇರತಕ್ಕಂಥ ನೀರಿನ ವ್ಯವಸ್ಥೆಗಳಿಗೆ ಏನಾದರೂ ತೊಂದರೆಗಳಾಗತ್ತಾ? ಎರಡನೇದು, ಇವತ್ತು ನಾಗನ ಮೂಲಬಿಂಬ ಮತ್ತು ಅಯ್ಯಪ್ಪನ ಗುಡಿ ತೆಗೆದಿರ್ತಕ್ಕಂಥ ಸಂದರ್ಭ, ಅಯ್ಯಪ್ಪನ ವಿಗ್ರಹ ಈಗಾಗಲೇ ಬಾಲಾಲಯದಲ್ಲಿ ಸ್ಥಾಪನೆ ಆದರೂ ಸಹ ಅದಕ್ಕೆ ಪರ್ಮನೆಂಟ್ ಪೂರ್ತಿಯಾಗಿರ್ತಕ್ಕಂಥ ಕಟ್ಟಡ ಇನ್ನೂ ನಿರ್ಮಾಣ ಆಗಿಲ್ಲ. ಅಲ್ಲೂ ಏನೋ ಗೊಂದಲಗಳಿದೆ ಅಂತ ಹೇಳುವಂತ ನಟರಾಜ ಜಾಗೆಯಲ್ಲಿ ನಮ್ಮ ಇಲ್ಲಿಂದ 3 ಕೋಟಿ ರೂಪಾಯಿ ರೋಡಿಗೆ ಪಾಸ್ ಆಗಿದೆ. 30 ಮೀಟರ್ ಅಗಲದಲ್ಲಿ ಈ ತಲೆಯಿಂದ ಸ್ಮಶಾನದವರೆಗೆ ರೋಡ್ ಕೆಲಸ ಆಗ್ತದೆ. ಈಗ ಮೊದಲು ಡ್ರೈನೇಜಿನ ವ್ಯವಸ್ಥೆಗೆ ಪೈಪ್ ಎಲ್ಲ ಬರ್ತದೆ, ಇನ್ನು 10-15 ದಿವಸದಲ್ಲಿ ಅದು ಬಂದು ಮತ್ತೆ ರೋಡಿನ ಕೆಲಸ ಪ್ರಾರಂಭ ಆಗ್ತದೆ. ನಟರಾಜ ವೇದಿಕೆಯನ್ನು ತೆರವುಗೊಳಿಸುವಂತ ಕೆಲಸ ಆಗ್ತಾ ಇದೆ. ಬೇರೆ ಪ್ಲಾನಿಂಗ್ ಅಲ್ಲಿ ಏನಾದ್ರು ರೋಡ್ ಮಾತ್ರ ಅಲ್ಲಿ ಮೊದಲು ರೋಡಿನ ಕೆಲಸ ಆಗ್ತದೆ. ಅಂದ್ರೆ ಈ ರೋಡ್ ಬಂದಾಗ ಅದು ಈಗ ಹೆಚ್ಚಿನ ವಾಹನಗಳು ರಥ ಬೀದಿಯಲ್ಲಿ ಹೋಗ್ತವೆ. ಮತ್ತೆ ನೋಡಿ, ಇಲ್ಲಿ ಯಾವಾಗಲೂ ಸೋಮವಾರ ಒನ್ ವೇ ಮಾಡ್ತಾರೆ. ಸೋಮವಾರ ಈ ಕಡೆಯಿಂದ ಬರ್ಲಿಕ್ಕೆ ಭಾರಿ ಕಷ್ಟ, ಅಂದ್ರೆ ಭಕ್ತರಿಗೆ ಅಷ್ಟು ಕಷ್ಟ ಆಗ್ತದೆ, ಬರ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ನಿಮಗೆ ಗೊತ್ತುಂಟು ಅದು. ಮತ್ತೆ ಅದರ ಬಗ್ಗೆ ಎಲ್ಲ ಮತ್ತೆ ನಾವು ಆಲೋಚನೆ ಮಾಡ್ತೇವೆ. ಇದು ರೋಡ್ ಅಲ್ಲಿ ಕನೆಕ್ಟ್ ಆಗ್ಲಿಕ್ಕೆ ಮೇನ್ ರೋಡ್ ಈಗ ಅಲ್ಲಿ ಸಂಕರ ಹತ್ರ ಉಂಟಲ್ಲ, ಅಲ್ಲಿಂದ ಸ್ಮಶಾನ ಹತ್ರವರೆಗೆ ನೋಡಿ. ಅದಲ್ಲದೆ ಅಲ್ಲಿ 10-30 ಮನೆ ಉಂಟು ನೋಡಿ, ಅವರಿಗೀಗ ರೋಡ್ ಇಲ್ಲ. ಈ ರೋಡಿಗೆ ಆ ಮನೆಯವರೆಲ್ಲ ಸಂಪರ್ಕ ರಸ್ತೆ ಆಗ್ತದೆ ಅವರಿಗೆ. ಪ್ರಶ್ನಾ ಚಿಂತನೆಯಲ್ಲಿ ನೀವು ಅಲ್ಲಿ ಗದ್ದೆ ಮಾಡುವ
ಅದು ನೋಡಿ, ಈಗ ಇನ್ನು ಸಭಾಭವನಕ್ಕೆ ಆದಷ್ಟು ಬೇಗ ಶಿಲಾನ್ಯಾಸ ನಡೀತದೆ. ಸುಮಾರು 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಭಾಭವನ ಆಗ್ತದೆ. ಮಾಸ್ಟರ್ ಪ್ಲಾನ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.